ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ NH66ಗೆ ನೀವೆಲ್ಲರೂ ಬಂದಿದ್ದಕ್ಕೆ ಧನ್ಯವಾದಗಳು. ನಮಗೆ ಸಿನಿಮಾ ಅಂತ ಅನ್ನಿಸಿದಾಗ ಅಥವಾ ಪ್ರೆಸ್ ಮೀಟ್ ಅಂತ ತಲೆಗೆ ಬಂದಾಗ ಪ್ರತಿಯೊಂದು ಜಾಗಗಳಲ್ಲೂ ನಮ್ಮದು ಯೂಶಲಿ ಬನಶಂಕರಿನೋ ಆ ಕಡೆ ಜಯನಗರನೋ ಆ ಕಡೆ ಈ ಕಡೆನೇ ಸುತ್ತಾ ಇದ್ವಿ. ಮೊದಲನೇ ಸರಿ RR ನಗರಕ್ಕೆ ಕರೆಸ್ಕೊಂಡಿದ್ದೀವಿ ನಿಮ್ಮೆಲ್ಲರೂ. ಬಂದಿದ್ದಕ್ಕೆ ಧನ್ಯವಾದಗಳು. NH66 ಅವ್ರು ಹೇಳಿದಾಗೆ ಒಂದು ಥ್ರಿಲ್ಲರ್ ಡ್ರಾಮಾ. ಇಷ್ಟ ಆಗೋದಕ್ಕೆ ಹಲವಾರು ಕಾರಣಗಳಿದೆ. ಒಂದು ನಂದೇ ಹೈವೇ NH66, ಬಟ್ ಅದಕ್ಕಿಂತ ಮುಖ್ಯವಾದ ಕಾರಣ ಅನಿಸಿದ್ದು ನನಗೆ ಅವರು ಮಾಡಿದಂಥ ಸ್ಕ್ರೀನ್ ಪ್ಲೇ. ಅವರು ಲಂಡನ್ನಲ್ಲಿ US ಅಲ್ಲಿ ಸ್ಕ್ರೀನ್ ಪ್ಲೇ ರೈಟಿಂಗ್ನ ಕಲ್ತ್ಕೊಂಡು ಬಂದು, ನಾನು ಇಂಟ್ರೆಸ್ಟಿಂಗ್ ಆಗಿದ್ದೆ ಅವ್ರದ್ದು ಪ್ರೊಫೈಲ್ ಬಂದಾಗ ಕತೆ ಕೇಳೋಕ್ಕಿಂತ ಮುಂಚೆ. ಹಿಂಗೆ ಬರ್ದಿರ್ತಾರೆ ನೋಡೋಣ, ಏನು ಅಲ್ಲಿಗೆ ಹೋಗಿ ಕಲ್ತ್ಕೊಂಡ್ಬಂದಿದ್ದಾರಲ್ಲ ಅಂತ ಸ್ವಲ್ಪ ಉಡಾಫೆಲೇ ಇದ್ದೆ ನಾನು. ಆದರೆ ಅವ್ರು ಹೇಳಿದ್ಮೇಲೆ ನನಗೆ ಆ ನರೇಟಿವ್ ತುಂಬ ಇಷ್ಟ ಆಯಿತು, ಆ ಸ್ಕ್ರೀನ್ ಪ್ಲೇ ತುಂಬ ಇಷ್ಟ ಆಯಿತು. ಆ್ಯಂಡ್ ಪ್ರೊಡಕ್ಷನ್ ಕೂಡ ನಾನೇ ಮಾಡಬೇಕು ಅಂತಿದ್ದೀನಿ ಸರ್ ಅಂದರು, ಅದು ಖುಷಿ ಆಯಿತು. ಇನ್ನೊಬ್ಬರು ಪ್ರೊಡ್ಯೂಸರ್ ಅವ್ರಿಗೆ ಕತೆ ಹೇಳಿ ಅವ್ರಿಗೆ ಒಪ್ಪಿಸಿ ಅವ್ರಿಗೆ ಬಡ್ಜೆಟ್ ಫಿಕ್ಸ್ ಮಾಡಿ ಇದನ್ನೆಲ್ಲ ಮಾಡೋದಕ್ಕಿಂತ ನಾನೇ ಮಾಡಬೇಕು ಅಂತಿದ್ದೀನಿ ಸರ್ ಅನ್ನುವಂಥ ಧೈರ್ಯದಲ್ಲಿ ಬಂದರು, ಅದು ಖುಷಿ ಆಯಿತು. ಸೊ ಇದೆಲ್ಲದರ ಜೊತೆ ಅವ್ರ ಕಾಸ್ಟಿಂಗ್ಗೆ ಒಂದಿಷ್ಟು ಆಪ್ಷನ್ಸನ್ನು ಹಿಡ್ಕೊಂಡ್ಬಂದಾಗ ಎಲ್ಲರೂ ನನ್ನ ಫೇವ್ರೇಟ್ಗಳೇ ಆಗಿದ್ರು. ಆ್ಯಸ್ ಶ್ರುತಿ ಮೇಡಮ್ ಆಗಿರ್ಬೋದು, ಇನ್ನೊಂದು ಕಡೆ ರಾಜೇಶ್ ನಟರಂಗ ಅವರು ಈ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡ್ತಿದ್ದಾರೆ. ಸೊ ರಾಜೇಶ್ ನಟರಂಗ ಸರ್, ಶ್ರುತಿ ಮೇಡಮ್ ಇದ್ದಾರೆ ಅಂತಂದರೆ ನಮಗೂ ಇನ್ನೂ ಒಂದು ಕಾನ್ಫಿಡೆನ್ಸ್ ಜಾಸ್ತಿ ಆಗುತ್ತೆ. ಅಂದರೆ ಪ್ರೊಫೆಷ್ನಲ್ ಆ್ಯಕ್ಟರ್ಗಳ ಜೊತೆ ಆ್ಯಕ್ಟ್ ಮಾಡುವಂಥ ಅನುಭವ. ನಾವು ಎಷ್ಟೇ ಥ್ಯಾಂಕ್ ಯು ಅಂದರೆ ಎಲ್ಲರೂ ರಂಗಭೂಮಿ ಕಲಾವಿದರಾಗಿರೋದ್ರಿಂದ, ಆ ಕಡೆ ರಾಜೇಶ್ ನಟರಂಗ ಅವರು ಕೂಡ ಭಾಳ ವರ್ಷದಿಂದ ರಂಗಭೂಮಿಯಲ್ಲಿ ಅವರು ತಾಲೀಮನ್ನು ಮಾಡಿದ್ದಾರೆ. ನಾನು ಕೂಡ ರಂಗಭೂಮಿಯಿಂದ ಬಂದಿದ್ದು. ಶ್ರುತಿ ಅವರು ನಾನು ಆ್ಯಕ್ಚುಲಿ ಇದೇ ಸಿನಿಮಾ ಫಸ್ಟ್ ಟೈಮ್ ನಾವು ಆ್ಯಕ್ಟ್ ಮಾಡ್ತಿರೋದು ಜೊತೆಲಿ, ಅಂದರೆ ಆ್ಯಸ್ ಅ ಪೇರ್ ಈ ಥರ ತುಂಬ ಸ್ಕ್ರೀನ್ ಸ್ಪೇಸ್ ಇಟ್ಕೊಂಡು ಆ್ಯಕ್ಟ್ ಮಾಡ್ತಿರೋದು. ಬಟ್ ನಾವಿಬ್ಬರು ಆ್ಯಕ್ಚುಲಿ ಒಂದು ನಾಟಕ ಮಾಡಬೇಕಾಗಿತ್ತು ಅಂತ ನಮ್ಮ ಗೆಳೆಯರು ಸುಮಾರು ಜನ ಪ್ಲ್ಯಾನ್ ಮಾಡಿದ್ರು. ಬಟ್ ಆ ನಾಟಕ ಇವತ್ತರೆಗೂ ಅವ್ರಿಗೂ ಟೈಮ್ ಸಿಕ್ಕಿಲ್ಲ, ನಮಗೂ ಟೈಮ್ ಸಿಕ್ಕಿಲ್ಲ. ಆ್ಯಕ್ಚುಲಿ ನಾವು ಫಸ್ಟ್ ಸ್ಟೇಜಲ್ಲಿ ಮೀಟ್ ಮಾಡಬೇಕಾಗಿತ್ತು, ಇಲ್ಲಿ ಮೀಟ್ ಮಾಡ್ತಾ ಇದ್ದೀವಿ ಅಂದರೆ ಆ್ಯಸ್ ಆನ್ ದಿಸ್. ಸೊ NH66 ಆ ಲ್ಯಾಂಡ್ಸ್ಕೇಪ್ ಆಗಿರ್ಬೋದು, ಸಿನಿಮಾದ ಓವರಾಲ್ ಅದನ್ನು ಶೂಟ್ ಮಾಡುವಂಥ ಪ್ರಕ್ರಿಯೆ ಆಗಿರ್ಬೋದು, ನಾವು ಇಷ್ಟು ದಿನ ಕೂತ್ಕೊಂಡು ಡಿಸ್ಕಸ್ ಮಾಡಿದಾಗ, ನಿನ್ನೆ ಕೂಡ ಸ್ಕ್ರಿಪ್ಟ್ ರೀಡಿಂಗ್ ಮಾಡ್ತಾ ಇದ್ವಿ, ಫೈನಲ್ ರೌಂಡ್ ಆಫ್ ಸ್ಕ್ರಿಪ್ಟ್ ರೀಡಿಂಗ್ ಮಾಡಿದ್ವಿ. ಅಲ್ಲೂ ಕೂಡ ಹಲವಾರು ಇನ್ಪುಟ್ಸ್ಗಳನ್ನ ತೊಗೊಂಡು ಇಂಪ್ರೂವೈಸ್ ಮಾಡೋದಕ್ಕೆ ಏನೇನು ಬೇಕು ಅನ್ನೋದು. ಸೊ ಒಂದು ಕಥೆನ ಬರೆದು ತೊಗೊಂಬಂದು, ನಾನೇ ನಾಯಕ ನಟ ಆಗಿದ್ರು ಕೂಡ ಸುಮ್ಮನೆ ತೊಗೊಂಬಂದು ಹೇಳಿದ ತಕ್ಷಣ ಅದನ್ನು ಒಪ್ಕೊಳ್ಳೋದಕ್ಕಾಗಲ್ಲ. ಸುಮಾರು ಒಂದು 10-15 ಸರಿ ಆ ಸ್ಕ್ರಿಪ್ಟ್ ಮೇಲೆ ಡೈರೆಕ್ಟರ್ ಕೂಡ ವರ್ಕ್ ಮಾಡಿರ್ತಾರೆ. ಅದಾದಮೇಲೆ ನಾವು ಕೂಡ ಇಂಡಿವಿಜುವಲ್ ಆಗಿ ಅದ್ರ ಮೇಲೆ ಕೆಲಸ ಮಾಡಿರ್ತೀವಿ, ಒಂದು ಒಳ್ಳೆ ಸಿನಿಮಾ ಆಚೆ ಬರಲಿ ಅನ್ನೋ ಕಾರಣಕ್ಕೆ. ಸೊ ಆ ಒಳ್ಳೆ ಸಿನಿಮಾ ಮಾಡೋ ಪ್ರಯತ್ನ NH66ಗೆ ನಿಮ್ಮೆಲ್ಲರ ಹಾರೈಕೆ ಇರಲಿ. ಆ್ಯಂಡ್ ಮಂಜುನಾಥ್ ಅವ್ರಿಗೆ ಮೊದಲನೇ ಪ್ರಯತ್ನ, ಅವ್ರ ಮೇಲೂ ಕೂಡ ರಾಯರ ಕೃಪೆ ಇರಲಿ ಅಂತ ಕೇಳ್ಕೊತಾ, ಅವ್ರು ರಾಯರ ಪರಮಾಪ್ತ ಭಕ್ತರು. ಪ್ರೊಡಕ್ಷನ್ ಹೌಸ್ ಹೆಸರು ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ನಮಗೆ. ಅವ್ರು ಬಂದಿದ್ದ ದಿವಸದಿಂದನೂ ರಾಯರಿದ್ದಾರೆ ಸರ್, ರಾಯರಿದ್ದಾರೆ ಸರ್, ರಾಯರಿದ್ದಾರೆ ಸರ್ ಅಂತ. ನಾನು ಸುಧೀಂದ್ರ ಸರ್ ಫೋನ್ ಮಾಡಿದ ತಕ್ಷಣ ಕರೆಕ್ಟ್ ಜಾಗಕ್ಕೆ ಬಂದಿದ್ದಾರೆ ನೋಡಿ ಸರ್ ಅಂದೆ ನಾನು. ಕರೆಕ್ಟ್ ಜಾಗಕ್ಕೆ ಬಂದಿದ್ದಾರೆ ಸರ್, 24/7 ರಾಯರು 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 ಅಂತ ಇರ್ತಾರೆ. ಸೊ ಆ ರಾಯರು ಒಳ್ಳೆ ಆಶೀರ್ವಾದ ಮಾಡಲಿ ಸರ್, ಈ ಸಿನಿಮಾ ಚೆನ್ನಾಗಾಗಲಿ. ಹಾಗೆ ಆಗುತ್ತೆ, ನಮ್ಮ ಪ್ರಯತ್ನ ನಿಮ್ಮ ಜೊತೆ ಇದ್ದೇ ಇರುತ್ತೆ. ಇನ್ನು ಮಿಕ್ಕಿದ್ದೆಲ್ಲ ದೇವರು ಬಿಟ್ಕೊಳ್ಳೋಣ ಅಷ್ಟೇ. ಥ್ಯಾಂಕ್ ಯು. ನಮ್ದೇ ಹೈವೇ ಹೇಳಿ. ನಿಮ್ಮ ಹೈವೇನಲ್ಲಿ ಎಷ್ಟು ಇನ್ವಾಲ್ವ್ಮೆಂಟ್ ಇರುತ್ತೆ ಟೀಮ್ಗೆ? ಯಾಕೆ ಲೊಕೇಶನ್ ಇರ್ಬೋದು, ಶೂಟಿಂಗ್ ಎಲ್ಲ ನನಗೆ ಸಿಕ್ಕಿರೋ ಅಷ್ಟು ಕಾಂಟ್ಯಾಕ್ಟ್ಸ್ಗಳನ್ನ ಮಂಗಳೂರಿಂದ ಗೋವಾ ತನಕ ಅವ್ರಿಗೆ ಏನೇನು ಬೇಕು ಕೊಟ್ಟಿದ್ದೀನಿ. ಇದರ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ಗಳಿದ್ದಾರೆ, ಸುಮಾರಷ್ಟು ಮಂಗಳೂರು ಹುಡುಗರಿದ್ದಾರೆ. ಹಾಗೆ ಕಾಂತಾರದಲ್ಲಿ ಆ್ಯಕ್ಟ್ ಮಾಡಿರೋಂಥ ಹುಡುಗರಿಗೆ 2 ವರ್ಷ ಆ ಬೆಲ್ಟಲ್ಲಿ ಓಡಾಡಿ ಓಡಾಡಿ ಹೆಂಗಾಗ್ಬಿಟ್ಟಿದೆ ಅಂದರೆ ಅದು ಕೂಡ ಅವ್ರ ಊರು ಹಾಕ್ಬಿಟ್ಟಿದೆ. ಆ ಥರದ್ದು ಹುಡುಗರಲ್ಲಿ ರಾಘವೇಂದ್ರ ಒಬ್ಬ. ಸೊ 2-3 ವರ್ಷದಿಂದ ನಾವು ಕಾಂತಾರಕ್ಕೆ ಅದೇ ಜಾಗದಲ್ಲಿ ಇದ್ದಿದ್ದರಿಂದ ಎಲ್ಲ ಹುಡುಗರಿಗೂ ಆ ಅನುಭವ ಆಗಿದೆ. ಸೊ ಯಾರಿಗೂ ಅದೇನೋ ವಸ್ತು ಆ ಊರು ಹೊಸದು ಅಂತ ಯಾರಿಗೂ ಅನ್ನಿಸ್ತಿಲ್ಲ. ಸುಮಾರಷ್ಟು ಪೋರ್ಷನ್ಸನ್ನು ಮಂಗಳೂರಲ್ಲಿ ಶೂಟ್ ಮಾಡ್ತಾ ಇದ್ದೀವಿ, ಮಿಕ್ಕಿದೆಲ್ಲವೂ ಕೂಡ ಟ್ರಾವೆಲಲ್ಲಿ ಶೂಟ್ ಆಗ್ತಾ ಹೋಗುತ್ತೆ. ಗೋವಾದಲ್ಲಿ ಸುಮಾರು ಒಂದು 10 ದಿನ ಶೂಟಿಂಗ್ ಇದೆ. ಸೊ ಇದಿಷ್ಟನ್ನು ಮುಗಿಸಿ ಏಪ್ರಿಲ್ ತಿಂಗಳಲ್ಲಿ ಮೇಜರ್ ಶೂಟಿಂಗ್ ಮುಗಿಯುತ್ತೆ. ಅಕಸ್ಮಾತ್ ಏನಾದ್ರು ಪ್ಯಾಚ್ ವರ್ಕ್ ಥರ ಉಳ್ಕೊಂಡ್ರೆ ಮೇ ತಿಂಗಳಲ್ಲಿ ಮಾಡೋಣ ಅಂತ ಪ್ಲ್ಯಾನ್ ಇದೆ. ಏನಕ್ಕೆ ಅಂದರೆ ಒಂದೇ ಸ್ಟ್ರೆಚಲ್ಲಿ ಮಾಡ್ತಿರೋದು, ಒಂದು ಸಣ್ಣ ಲುಕ್ ಚೇಂಜ್ ಮಾಡಬೇಕು ಅಂತ ಡೈರೆಕ್ಟರ್ಗೆ ಆಸೆ.
ಯಾವಾಗಲೂ ಮೀಸೆ ಬಿಟ್ಕೊಂಡಿರ್ತೀರಲ್ಲ ಸರ್ ಅಂತ, ಹಂಗಂತ ಮೀಸೆ ಬೋಡ್ಸಲ್ಲ. ಸೊ ಅದೊಂದು ಸಣ್ಣ ಲುಕ್ ಚೇಂಜ್ ಮಾಡಬೇಕು ಅಂತ ಅವ್ರಿಗೆ ಆಸೆ ಇತ್ತು. ಸೊ ಹಂಗಾಗಿ ಒಂದೇ ಸ್ಟ್ರಿಚಲ್ಲಿ ಮುಗಿಸೋಣ ಅಂತ ಹಾಕೊಂಡಿದ್ದೀವಿ. ಸೊ ಏಪ್ರಿಲ್ ತಿಂಗಳಲ್ಲಿ ಮೇಜರ್ ಮುಗಿದೋಗುತ್ತೆ, ಮೇ ತಿಂಗಳಲ್ಲಿ ಇನ್ನೇನಾದ್ರು ಉಳ್ಕೊಂಡ್ರೆ ಮಾಡೋಣ ಅನ್ನೋ ಪ್ರಯತ್ನ. ಪಾತ್ರ ಏನಾಗಿರುತ್ತೆ? ಇದು ಒಂದು ಕ್ಯಾಬ್ ಡ್ರೈವರ್ನ ಪಾತ್ರ. ಸೊ ಆ ಕ್ಯಾಬನ್ನು ನಾನು ಓಡಿಸ್ತಿರ್ತೀನಿ, ಅದ್ರಲ್ಲಿ ಬರುವಂಥ ಪ್ಯಾಸೆಂಜರ್ಗಳು ಅಥವಾ ಕಂಪನೀಸು ಅಥವಾ ಗರ್ಲ್ ಫ್ರೆಂಡು ಅಥವಾ ಏನು ಬೇಕಾದ್ರೂ ಅನ್ಕೋಬೋದು. ಆ ಥರದ ಪಾತ್ರಗಳಲ್ಲಿ ರಾಜೇಶ್ ನಟರಂಗ ಸರ್ ಮತ್ತು ಶ್ರುತಿ ಅವರು ಬಂದು ಹೋಗ್ತಾರೆ. ಸೊ ಕ್ಯಾಬ್ ಡ್ರೈವರಾಗಿ ನಾನಿದ್ದೀನಿ ಸರ್, ಅದಕ್ಕೆ ವೈಟ್ ಹಾಕೊಂಬಂದಿದ್ದೀನಿ. ಮೇಲ್ಗಡೆ ಬೇಡ ಅಂತ ನನ್ನ ಹೆಂಡತಿ ಹೇಳಿದ್ರು, ಅದಕ್ಕೆ ಸುಮ್ಮನೆ.